ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಕ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಜೈನ್ ಮಂದಿರ ಕಳ್ಳತನ ಪ್ರಕರಣ ಭೇದಿಸಿದ ಶಹರ ಪೊಲೀಸ್ ಠಾಣೆಯ ಪೊಲೀಸರು. ಜೈನ್ ಮಂದಿರ ಕಳ್ಳತನ ಮಾಡಿದ ಅಂತರ ಜಿಲ್ಲಾ ಆರೋಪಿತನ ಬಂಧನ. ಧಾರವಾಡ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯ ಲೈನ್ ಬಜಾರ್ದಲ್ಲಿರುವ ಶ್ರೀ ಶೀತಲ್ನಾಥ್ ಜೈನ್ ಮಂದಿರದ ಬಾಗಿಲಿನ ಕೀಲಿ ಕೊಂಡಿಯನ್ನು ಮೀಟಿ ಮುರಿದು ಒಳಗೆ ಪ್ರವೇಶಿಸಿ ನಂತರ ಕಾಣಿಕೆ ಪೆಟ್ಟಿಗೆಯ ಕೀಲಿಗಳನ್ನು ಮೀಟಿ ಮುರಿದು ಅದರಲ್ಲಿಯ ನಗದು ಹಣ ಹಾಗೂ ಬೆಳ್ಳಿಯ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ಪ್ರಕರಣ ದಾಖಲಾಗಿದ್ದು, ಇದನ್ನು ಪತ್ತೆ ಹಚ್ಚಲು ಮಾನ್ಯ ಶ್ರೀ ಎನ್ ಶಶಿಕುಮಾರ್ ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಹಾಗೂ ಮಾನ್ಯ ಶ್ರೀ ಮಹಾನಿಂಗ್ ನಂದಗಾವಿ ಡಿಸಿಪಿ ಹುಬ್ಬಳ್ಳಿ ಧಾರವಾಡ ಮತ್ತು ಮಾನ್ಯ ಶ್ರೀ ರವೀಶ್ CR DCP ಹುಬ್ಬಳ್ಳಿ ಧಾರವಾಡ, ಮಾನ್ಯ ಶ್ರೀ ಪ್ರಶಾಂತ್ ಸಿದ್ದನಗೌಡರ್ ಸಹಾಯಕ ಪೊಲೀಸ್ ಆಯುಕ್ತರು ಧಾರವಾಡ ಶಹರ ವಿಭಾಗ ರವರ ಮಾರ್ಗದರ್ಶನದಲ್ಲಿ ಧಾರವಾಡ ಶಹರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಗುರುನಾಥ್ ಚವ್ಹಾಣ್, ಶ್ರೀ ವಿನೋದ್ D PSI, RH ನದಾಫ್ PSI, ಶ್ರೀ ಸುನಿಲ್ M PSI ಇವರ ನೇತೃತ್ವದಲ್ಲಿ ಸಿಬ್ಬಂದಿ ಜನರಾದ ಶ್ರೀ IP ಬುರ್ಜಿ, RS ಪಾಟೀಲ್, DK ನದಾಫ್, PS ತಿರ್ಲಾಪುರ್, ಸಂತೋಷ್ ಪೂಜಾರ್, GM ಕೊಪ್ಪದ್, BL ಹನುಮನ್ನವರ್, MR ಜಾಲಿ ಮತ್ತು ತಾಂತ್ರಿಕ ವಿಭಾಗ MS ಚಿಕ್ಮಠ್, RK ಬಡಂಕರ್ ಹಾಗೂ RS ಗೋಮಪ್ಪನವರವರು ಇವರುಗಳು ದಿನಾಂಕ 14/2/2026 ಆರೋಪಿತನಾದ ಮಲ್ಲಪ್ಪ ಮಲ್ಲೇಶ್, ತಂದೆ ಬಸಪ್ಪ ಅಕ್ಕಮಡ್ಡಿ, ವಯಸ್ಸು 31 ವರ್ಷ, ಜಾತಿ ಹಿಂದೂ, ಮಾದರ್, ಉದ್ಯೋಗ ವಾಚ್ಮನ್ ಕೆಲಸ, ಹುಣಸಿಕಟ್ಟಿ ತಾಲೂಕು, ಕಿತ್ತೂರು ಜಿಲ್ಲೆ, ಸಾಕಿನ ಹುಣಸಿಕಟ್ಟಿ ತಾಲೂಕು, ಕಿತ್ತೂರು ಜಿಲ್ಲಾ, ಬೆಳಗಾವಿ, ಹಾಲಿ ಟಿಕಾರೆ ರೋಡ್, ಮಹಾವೀರ್ ಪ್ಲಾಜಾ, ಧಾರವಾಡ ನೆದ್ದವರ ದಸ್ತಗಿರಿ ಮಾಡಿ ಆರೋಪಿತನಿಂದ ಒಟ್ಟು 1,565 ಗ್ರಾಂ ತೂಕದ ಬೆಳ್ಳಿಯ ಆಭರಣಗಳು ಹಾಗೂ 30,274 ರೂಪಾಯಿ ನಗದು ಹಣ, ಹೀಗೆ ಒಟ್ಟು 3,40,474 ರೂಪಾಯಿ ಕಿಮ್ಮತ್ತಿನವುಗಳನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ. ಮಾನ್ಯ ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ನಗರರವರು ಸದರಿಯವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.